ಪಾಕಿಸ್ತಾನಲ್ಲಿ ಬಕ್ರಿ ಹಬ್ಬ ತುಂಬಾನೇ ಹತ್ರ ಬರ್ತಿತ್ತು. ಫರೀದ್ ಮತ್ತೆ ಅಬ್ದುಲ್ ಅವರವರ ಮೇಕೆಗಳಿಗೆ ಒಳ್ಳೆ ಆಹಾರವನ್ನು ಕೊಟ್ಟು ತಾಜಾ ಮಜಾ ಮಾಡ್ತಿದ್ರು. ಏ ಅಬ್ದುಲ್ಲಾ, ಈ ಕುರಿಗಳ ಲಕ್ಕು ಕೂಡ ನೋಡು. ಹಾ, ಇವತ್ತು ನಾವು ಚೆನ್ನಾಗಿ ಇವುಗಳಿಗೆ ಹೊಟ್ಟೆಗೆ ಹಾಕ್ತಿದ್ದೀವಿ. ಮತ್ತೆ ಈದಿಗೆ ನಾವೇ ಇವರನ್ನ ತಿಂತೀವಿ. ಫರೀದ್ ಮತ್ತೆ ಅಬ್ದುಲ್ ಮಾತಾಡೋದನ್ನ ಕೇಳಿ ಆ ಮೇಕೆಗಳು ತುಂಬಾನೇ ಭಯ ಪಡ್ತವೆ. ರಾತ್ರಿ ಸಮಯದಲ್ಲಿ ಆ ಮೇಕೆಗಳು ಅಳ್ತಾ ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಾ ಇರ್ತವೆ. ಅಮೀನಾ, ಬರೀ ಸ್ವಲ್ಪ ದಿನ ಮಾತ್ರ ನಾವು ನೆಂಟ್ರಾಗಿರ್ತೀವ? ಹೌದು ಸರಿನಾ, ಈ ದಿನ ಅವರು ನಮ್ಮನ್ನ ಕುರ್ಬಾನಿ ಕೊಟ್ಟು ಅವರು ತುಂಬಾ ಮಜಾ ಮಾಡ್ತಾರೆ. ಅದನ್ನ ಕುರ್ಬಾನಿ ಎಲ್ಲ ಹತ್ಯೆ ಅಂತಾರೆ. ನಾನು ಯೋಚನೆ ಮಾಡಿದೀನಿ, ನಮ್ಮನ್ನ ಸಾಯಿಸಿದ್ರೆ ಅವ್ರಿಗೆ ಸಂತೋಷ ಹೆಂಗ್ ಸಿಗುತ್ತೆ ಅಂತ. ಇದು ಜನರು ಬೆಳೆಸ್ಕೊಂಡಿರುವ ಒಂದು ಅಭ್ಯಾಸ. ಏನಾದ್ರೂ ಆಗ್ಲಿ, ಖಂಡಿತ ನಾನು ಬಲಿ ಮೇಕೆ ಆಗೋದಿಲ್ಲ. ಬಲಿ ಮೇಕೆ ಆಗೋದಿಲ್ಲ ಅನ್ನೋದಕ್ಕೆ ಅರ್ಥ ನಾವು ನಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಬೇರೆ ಏನಾದ್ರೂ ಮಾಡಕ್ಕಾಗತ್ತಾ? ಹಾ, ಇವತ್ತು ರಾತ್ರಿನೇ ನಾವಿಬ್ರು ಹೆಂಗಾದ್ರೂ ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಡೋಣ. ಒಂದ್ ವೇಳೆ ಅವ್ರು ನಮ್ಮನ್ನ ಹಿಡ್ಕೊಂಡ್ಬಿಟ್ರೆ? ಏನಾದ್ರೂ ಆಗ್ಲಿ ಬಿಡು, ನಾವಿಬ್ರು ತಪ್ಸ್ಕೋಬೇಕಂದ್ರೆ ಅಷ್ಟ್ ಮಾತ್ರ ಕಷ್ಟ ಪಡ್ಬೇಕು. ಅದೇ ದಿನ ರಾತ್ರಿ ತುಂಬಾನೇ ಮಳೆ ಬೇರೆ ಬರ್ತಿರುತ್ತೆ. ಎಲ್ಲಾರು ನಿದ್ದೆ ಮಾಡ್ತಿರ್ತಾರೆ. ಒಳ್ಳೆ ಅವಕಾಶ ಅಂತ ಅನ್ಕೊಂಡು ಅವರಿಬ್ರು ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾರೆ. ಓಡು ಅಮೀನಾ, ನಮ್ಮ ಪ್ರಾಣಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ. ಹಾ ಸರಿನಾ, ಓಡ್ತೀನಿ, ಬಾ, ನೀನ್ ಕೂಡ ನನ್ ಜೊತೆ ಬಾ. ಫರೀದ್ ಮತ್ತು ಅಬ್ದುಲ್ ನಿದ್ದೆ ಮಾಡ್ತಿರ್ತಾರೆ. ಆಗ ಆಕಾಶದಲ್ಲಿ ಗುಡುಗು ಮಳೆ ಜಾಸ್ತಿ ಆಗೋ ಕಾರಣದಿಂದ ಅವರಿಬ್ರು ಎದ್ದೊಳ್ತಾರೆ. ಅಬ್ದುಲ್, ಜೋರಾಗಿ ಮಳೆ ಬರ್ತಿದೆ, ಬಾ ಕುರಿಗಳನ್ನ ಒಳಗ್ ಕರ್ಕೊಂಬರೋಣ. ಮೇಕೆಗಳನ್ನು ಒಳಗಡೆ ಕರ್ಕೊಂಡ್ ಬಂದು ಕಟ್ಟಾಕೋಣ ಅಂತ ಆಚೆ ಹೋಗಿ ನೋಡ್ತಾರೆ. ಆಚೆ ಹೋಗಿ ನೋಡಿದಾಗ ಅಲ್ಲಿ ಮೇಕೆಗಳು ಇಲ್ದೇ ಇರೋ ಕಾರಣದಿಂದ ಅವರಿಬ್ರು ಅರ್ಥ ಮಾಡ್ಕೋತಾರೆ ಮೇಕೆಗಳು ಓಡೋಗ್ಬಿಟ್ಟಿದೆ ಅಂತ. ಫರೀದ್, ಕುರಿಗಳು ಓಡೋಗಿದೆ. ಹಾ ಹೌದು ಕಣಲ್ಲೇ. ಅವರಿಬ್ರು ಆ ಮಳೆಯಲ್ಲೇ ಆ 2 ಮೇಕೆಗಳನ್ನು ಹುಡುಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಹುಡುಕೊಂಡು ಹೋದ್ಮೇಲೆನೆ ಅವ್ರಿಗೆ ಮೇಕೆಗಳು ಕಾಣಿಸತ್ತೆ ಮತ್ತೆ ಕಿರ್ಚ್ತಾರೆ. ಕುರಿಗಳೇ, ನಿಲ್ಲಿ, ಎಲ್ಲೇನೆ ಎಲ್ಲೋಡ್ತಿದ್ದೀರಾ? ಫರೀದಿನ ಶಬ್ದ ಕೇಳಿಸ್ಕೊಂಡಿದ ತಕ್ಷಣ ಕುರಿಗಳು ಭಯ ಪಡ್ತವೆ. ಅಮೀನಾ, ಸ್ವಲ್ಪ ಬೇಗ ಓಡು, ಇವರಿಬ್ರ ಕೈಯಲ್ಲಿ ಮಾತ್ರ ನಾವು ಸಿಗ್ಲೇಬಾರ್ದು. ತುಂಬಾ ಜೋರಾಗಿ ಮಳೆ ಬಿಡ್ತಿರೋದ್ರಿಂದ ನೀರ್ ಬೇರೆ ಜಾಸ್ತಿ ಹರಿತಿತ್ತು. ಆದ್ರೂ ಅವರಿಬ್ರು ಅವರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಓಡೋಗ್ತಾನೆ ಇರ್ತಾರೆ. ಇವಾಗ ಏನ್ ಮಾಡೋದು ಜರೀನಾ? ಈ ಮಳೆಯ ಕಾರಣದಿಂದ ನಾವು ಇವಾಗ ದಾಟ್ಕೊಂಡು ಹೋಗಕ್ಕಾಗಲ್ಲ. ಹೆಂಗಿದ್ರು ಸಾಯೋದೇ ಅಲ್ವಾ, ಸತ್ರೆ ನೀರಲ್ಲೇ ಸಾಯೋಣ ಬಾ. ಒಂದ್ ವೇಳೆ ಹಂಗ್ ಸತ್ತಿಲ್ಲ ಅಂದ್ರೆ ನಮ್ಗೂ ಒಳ್ಳೇದೇ ಅಲ್ವಾ. ಹಂಗಂತ ಅನ್ಕೊಂಡು ಧೈರ್ಯ ಮಾಡಿ ಅವರಿಬ್ರು ನದಿಯೊಳಗಡೆ ಇಳಿದು ಬಿಡ್ತಾರೆ. ಮತ್ತೆ ಅವರಿಬ್ರು ಒಂದೇ ಕಡೆ ಹೋಗಕ್ಕೆ ಶುರು ಮಾಡ್ತಾರೆ. ಕಾಪಾಡಿ ಕಾಪಾಡಿ! ಇಬ್ರು ನೀರಲ್ಲಿ ಒಂದೇ ಕಡೆ ಓಡ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಅಲ್ಲೇ ನಿಂತಿರುವ ಫರೀದ್ ಮತ್ತೆ ಅಬ್ದುಲ್ ಅವ 2 ಓಡ್ಕೊಂಡು ಹೋಗ್ತಿರೋದನ್ನ ನೋಡ್ತಿರ್ತಾರೆ. ಅವುಗಳು ನದಿಯಲ್ಲಿ ಓಡ್ಕೊಂಡ್ ಬಂದು ಕೊನೆಗೆ ಭಾರತ ದೇಶದೊಳಗಡೆ ಬಂದ್ಬಿಡ್ತವೆ. ಆದ್ರೆ ಇಬ್ರು ಬೇರೆ ಆಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಆ 2 ಮೇಕೆಗಳು ಭಾರತ ದೇಶದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇರ್ತಾರೆ. ಅಮೀನಾ ಒಂದು ಬಡ ರೈತನಿಗೆ ಕಾಣಿಸ್ಕೊಳುತ್ತೆ. ಅರೆ, ಈ ಕುರಿ ಅಂತೂ ಎಲ್ಲಿಂದಲೋ ಬಂದಿದೆಯಲ್ಲ, ಇದನ್ನ ಕಾಪಾಡ್ಬೇಕು ನಾನು. ರೈತ ಕಪ್ಪು ಮೇಕೆನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಇನ್ನೊಂದು ಕಡೆ ಬಿಳಿ ಮೇಕೆ ನದಿಯಲ್ಲಿ ಸ್ನಾನ ಮಾಡ್ತಿರುವ ಸಾಧುಗಳಿಗೆ ಕಾಣಿಸ್ಕೊಳ್ಳುತ್ತೆ. ನನಗನ್ಸುತ್ತೆ ಇದು ಅನಾಥ. ನಡೀರಿ, ಇದನ್ನ ನಾವು ತಕೊಂಡೋಗೋಣ. ಹಂಗಂತ ಹೇಳಿ ಬಾಬಾ ಮತ್ತೆ ಅವರ ಶಿಷ್ಯರು ಆ ಮೇಕೆನ ಕರ್ಕೊಂಡು ಹೋಗ್ಬಿಡ್ತಾರೆ. ಹಿಂಗೆ ಕಾಲ ಕಳೆದು ಹೋಗುತ್ತೆ. ಒಂದ್ ಕಡೆ ಕಪ್ಪು ಕುರಿ ರೈತನ ಮನೆಯಲ್ಲಿ ಬೆಳಿತಿತ್ತು, ಇನ್ನೊಂದ್ ಕಡೆ ಬಿಳಿ ಕುರಿ ಬಾಬಾ ಹತ್ರ ಬೆಳಿತಿತ್ತು. ಅವರಿಬ್ರು ಬೇರೆ ಬೇರೆ ಆಗ್ಬಿಟ್ರಂತ ಪಾಪ ಅವರಿಬ್ರು ತುಂಬಾನೇ ಬೇಜಾರಾಗಿರ್ತಾರೆ. ಒಂದಿನ ಅಮೀನಾ ಜರೀನಾ ಬಗ್ಗೆ ಯೋಚನೆ ಮಾಡಿ ಅಳ್ತಾ ಇರ್ತಾಳೆ. ಜರೀನಾ, ನೀನ್ ಎಲ್ಲಿದ್ಯಾ? ನೀನ್ ಇಲ್ದೇ ಇದ್ರೆ ನನ್ಗೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ. ಅಮೀನಾ ಅಳ್ತಿರುವಾಗ ರೈತ ಮತ್ತೆ ಅವನ ಹೆಂಡತಿ ಈಗಂತ ಮಾತಾಡ್ಕೋತಾರೆ. ಏನು ಅಂದ್ರೆ, ನಮ್ಮ ಮಗುಗೆ ಏನಾಯ್ತ್ರಿ? ಏನಾದ್ರೂ ಹೇಳ್ರಿ. ನನಗ್ ಗೊತ್ತಿಲ್ಲ, ಆದ್ರೆ ಬಾಬಾ ಹೇಳ್ತಿದ್ರು ಒಂದು ಪ್ರಾಣಿನ ಬಲಿ ಕೊಡ್ಬೇಕಂತೀಗ. ಇದು ಆ ದೇವರ ಲೀಲೆ ಅನ್ಸತ್ತೆ ರೀ. ನೋಡಿ, ಸರಿಯಾದ ಸಮಯದಲ್ಲಿ ನಮ್ಗೆ ಈ ಕಪ್ಪು ಮೇಕೆ ಸಿಕ್ಕಿದೆ. ಇದನ್ನೇ ಬಲಿ ಕೊಡ್ಬೋದು. ಏನರ್ಥ? ಅರೆ, ಇನ್ನೂ ಅರ್ಥ ಆಗಿಲ್ವಾ? ಆ ದೇವ್ರು ಕೊಟ್ಟಿರುವ ಈ ಮೇಕೆಯನ್ನು ನಾವು ಬಲಿ ಕೊಟ್ಟು ನಮ್ಮ ಮಗುವನ್ನು ನಾವು ಕಾಪಾಡ್ಕೊಳ್ಳೋಣ ರೀ. ಲೀಲನ ಮಾತು ಕೇಳಿದ ತಕ್ಷಣ ಮೇಕೆಗೆ ತುಂಬಾನೇ ತಲೆ ಕೆಟ್ಟೋಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಅಲ್ಲಿಂದ ತಪ್ಸ್ಕೊಂಡು ಇಲ್ ಬಂದ್ರೆ ಇಲ್ ಸಿಕ್ಕಾಕೊಂಡು ಇವ್ರ ಹತ್ರ ನಾನು
ಸಾಯ್ತೀನಿ ಅನ್ಸ್ತಿದೆ ಅಲ್ಲಪ್ಪ, ನಾನ್ ಏನ್ ಮಾಡೋದು? ಇನ್ನೊಂದ್ ಕಡೆ ಜರೀನಾ ಅಂತೂ ಬಾಬಾ ಹತ್ರ ತುಂಬಾನೇ ಚೆನ್ನಾಗ್ ಬೆಳೀತಾ ಇರ್ತಾಳೆ. ಆದ್ರೆ ಸಡನ್ ಆಗಿ ಒಂದಿನ ಬಾಬಾಗೆ ಮೈ ಹುಷಾರಿಲ್ದೆ ಆಗ್ಬಿಡುತ್ತೆ. ಬಾಬಾ, ನೀವು ಸರಿಯಾಗ್ತೀರಾ, ಟೆನ್ಷನ್ ಮಾಡ್ಬೇಡಿ. ಶಿಷ್ಯರ್ ಅನ್ಕೋತಾರೆ ಬಾಬಾ ಬೇಗ ಸರಿ ಆಗ್ಬಿಡ್ಬೇಕು ಅಂತ. ಆದ್ರೆ ಅವ್ರ ಹತ್ರ ಔಷಧಿಗೋಸ್ಕರ ದುಡ್ಡಿರೋದಿಲ್ಲ. ಸಿತಾರಾಮ, ಏನ್ ಮಾಡೋದೀಗ? ನಮ್ಮ ಹತ್ರ ದುಡ್ಡೇ ಇಲ್ವಲ್ಲೋ ಔಷಧಿಗೆ. ನಾಳೆ ವಸಂತ ಪಂಚಮಿ, ಅದ್ರಲ್ಲೇ ಏನಾದ್ರೂ ಆಗುತ್ತೆ ಬಿಡು. ಅದಂತೂ ಸರಿ. ನಾಳೆ ವಸಂತ ಪಂಚಮಿ ಮತ್ತೆ ಈದಿ ಒಟ್ಟಿಗಿದ್ಯಲ್ಲ. ಹಾಗಾದ್ರೆ ಏನಾಯ್ತು? ಎರಡನ್ನು ಜೊತೆಗೆ ಆಚರಿಸೋಣ. ಇದು ಒಳ್ಳೆ ವಿಷಯ. ಆದ್ರೆ ದುಡ್ಡೆಲ್ಲಿಂದ ತರೋದು? ಅರೆ, ನೀನ್ ಈಗಷ್ಟೇ ಹೇಳಿದ್ಯಲ್ಲ ವಸಂತ ಪಂಚಮಿ ಮತ್ತೆ ಈದಿ ಒಟ್ಟಿಗಿದೆ ಅಂತ. ಆದ್ರೆ ನಾಳೆ ಈದಿ ಆದ್ರೆ ಈ ಕುರಿ ಯಾವ್ದಕ್ಕಾದ್ರೂ ಬರುತ್ತಲ್ಲ. ಏನ್ ಹೇಳ್ತಾ ಇದ್ಯಾ? ಅಯ್ಯೋ ದೇವ್ರೆ, ನಾವು ಕಸಾಯಿಗಿದನ್ನ ಮಾರೋಣ, ಅದ್ರ ಬದಲಿಗೆ ದುಡ್ಡು ತಕೊಳ್ಳೋಣ, ಅದರಿಂದ ನಾವು ಔಷಧಿ ತರೋಣ. ಶಿಷ್ಯರು ಮಾತಾಡ್ಕೋತಿರೋದನ್ನು ಕೇಳಿದ ತಕ್ಷಣ ಇವಳು ಕೂಡ ತುಂಬಾ ಭಯ ಪಡ್ತಾಳೆ. ಹೇ ಅಲ್ಲ, ಭಾರತ ದೇಶನೋ ಪಾಕಿಸ್ತಾನೋ ಎಲ್ಲರೂ ಒಂದೇ ತರ ಇದಾರಪ್ಪ. ಇವ್ರಿಗೆ ಬಲಿ ಕೊಡೋದಕ್ಕೋ ಇಲ್ಲ ಕುರ್ಬಾನಿ ಕೊಡೋದಕ್ಕೋ ಈ ಬಾಯಿ ಇಲ್ದೇ ಇರೋ ಪ್ರಾಣಿಗಳೇ ಬೇಕಾ? ಏನಾದ್ರೂ ಆಗ್ಲಿ, ಸಾಯಕ್ಕೆ ನಾನ್ ತಯಾರಾಗಿಲ್ಲ. ಮೇಕೆಗಳು ಎರಡು ಹೆಂಗಾದ್ರೂ ಪ್ರಾಣ ಉಳಿಸ್ಕೋಬೇಕು ಅಂತ ಅನ್ಕೋತವೆ. ರಾತ್ರಿ ಆಗಿದ ತಕ್ಷಣ ಇಬ್ರು ಓಡೋಗ್ಬಿಡ್ತಾರೆ. ಅಮೀನಾ ಅದರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿಂದ ಕಾಡ್ ಕಡೆ ಓಡೋಗ್ಬಿಡುತ್ತೆ. ಇನ್ನೊಂದ್ ಕಡೆ ಜರೀನಾ ಕೂಡ ಅದರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಕಾಡಿನ ಕಡೆನೇ ಓಡೋಗ್ಬಿಡುತ್ತೆ. ಆ ಎರಡು ಮೇಕೆಗಳು ಓಡ್ತಾ ಓಡ್ತಾ ಕಾಡಲ್ಲಿ ಅವರಿಬ್ರು ಒಬ್ಬರನ್ನೊಬ್ರು ನೋಡ್ತಾರೆ. ಇಬ್ರು ಒಬ್ಬರನ್ನೊಬ್ರು ನೋಡಿದ ತಕ್ಷಣ ತುಂಬಾನೇ ಸಂತೋಷ ಪಡ್ತವೆ. ಅಮೀನಾ, ನೀನಾ? ಸರಿನಾ, ನೀನು ಜೀವಂತವಾಗಿರೋದನ್ನ ನೋಡಿದ್ರೆ ಸಂತೋಷ ಆಗ್ತಿದೆ. ಅದೆಲ್ಲ ಸರಿ ಸರಿ, ನನ್ಗೊಂದ್ ವಿಷಯ ಹೇಳು, ನೀನ್ ಯಾಕೆ ಓಡ್ ಬಂದೆ? ನೀನ್ ಕೂಡ ಓಡ್ ಬರ್ತಿದ್ಯಾ? ನನ್ಗೆ ಹೇಳು, ನೀನ್ ಕೂಡ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಓಡ್ ಬರ್ತಿದ್ಯಾ? ಹೌದಾ ಮೀನಾ, ಪಾಕಿಸ್ತಾನ ಆಗ್ಲಿ ಭಾರತ ದೇಶ ಆಗ್ಲಿ ಜನರೆಲ್ಲ ಒಂದೇ ತರ ಇದ್ದಾರೆ. ಅಲ್ಲೇನೋ ಕುರ್ಬಾನಿ ಅನ್ನೋ ಹೆಸರಲ್ಲಿ ನಮ್ಮನ್ ಸಾಯಿಸ್ತಾರೆ, ಇಲ್ಲಿ ಬಾಲಿ ಅನ್ನೋ ಹೆಸರಲ್ಲಿ ಸಾಯಿಸ್ತಿದ್ದಾರೆ. ನೀನು ಸರಿಯಾಗಿ ಹೇಳ್ತಿದ್ಯಾ. ನನ್ನನ್ನ ಕೂಡ ಆ ರೈತ ಸಾಯಿಸ್ಬೇಕು ಅಂತಾನೆ ಅನ್ಕೊಂಡ, ಬಲಿ ಕೊಡ್ತೀನಿ ಅಂದ. ಆ ಮೇಕೆಗಳು ಇಬ್ರು ಅವ್ರವರ ಕತೆಗಳನ್ನು ಹೇಳ್ಕೊತಾ ಬರ್ತಿರ್ತಾರೆ. ಖಂಡಿತ ಅಮೀನಾ, ಇನ್ಮೇಲೆ ನಾವು ಈ ಜನರ ಮಧ್ಯ ಇರ್ಲೇಬಾರ್ದು. ಹೌದು, ಪ್ರಪಂಚದಲ್ಲಿ ಈ ಮನುಷ್ಯರಿಗಿಂತ ಮೋಸವಾದ ಪ್ರಾಣಿ ಬೇರೆ ಯಾವುದೂ ಇರೋದಿಲ್ಲ. ಕಾಡು ಎಷ್ಟು ಡೇಂಜರ್ ಅಂತ ಗೊತ್ತಿಲ್ದೇ ಇರುವ ನಮ್ಮ ಇಬ್ಬರು ಮೇಕೆಗಳು ಕಾಡ್ಗೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆಗ ಅವ್ರ ಮುಂದೆ ಹಸುವಿನಿಂದ ನರ್ಲಾಡ್ತಿರುವ ಒಂದು ಸಿಂಹ ಬರುತ್ತೆ. ಹಸುವಿನಿಂದ ನರ್ಲಾಡ್ತಿರುವ ಶೇರನ್ನು ನೋಡಿ ಅವರಿಬ್ರು ಶಾಕ್ ಆಗ್ತಾರೆ. ಅಯ್ಯೋ ದೇವ್ರೆ, ಏನಪ್ಪಾ ಈ ಕಷ್ಟ? ಈಗೇನ್ ಮಾಡೋದು? ಇಬ್ರು ಮಾತನ್ನು ಕೇಳಿ ಶೇರ್ ಸಿಂಗ್ ಈಗಂತ ಹೇಳ್ತಾನೆ. ತುಂಬಾ ದಿನದಿಂದ ಹೊಟ್ಟೆ ಹಸ್ದಿದ್ದೇನೆ, ಬೇಗ ನನಗೆ ಹೇಳಿ ಇಬ್ರಲ್ಲಿ ಯಾರನ್ ಕೊಲ್ಲಿ ನಾನು ಅಂತ. ಹಸುವಿನಿಂದ ನರ್ಲಾಡ್ತಿರುವ ಶೇರ್ ಖಾನಿನ ಮಾತನ್ನ ಕೇಳಿ ಆ ಮೇಕೆಗಳು ಈಗಂತ ಹೇಳುತ್ತೆ. ಮಹಾರಾಜ, ನೀನ್ ನಮ್ಮನ್ನ ತಿನ್ನಕ್ ಮುಂಚೆ ನನಗೊಂದು ಆಸೆ ಇದೆ. ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಸಾಯುವವರ ಕೊನೆಯ ಆಸೆನ ಈಡೇರಿಸ್ಬೇಕಂತೆ. ಹೇಳು ನೀನು, ಏನ್ ವಿಷಯ ಕೇಳಬೇಕು ನೀನು? ಮಹಾರಾಜ, ನೀವು ಈ ಕಾಡಿಗೆ ರಾಜ ಆಗಿದ್ದು ನೀವ್ಯಾಕೆ ಹಸುವಿನಿಂದ ನರ್ಲಾಡ್ತಿದ್ದೀರಾ? ಮೇಕೆಯ ಮಾತು ಕೇಳಿದ ತಕ್ಷಣ ಅದರ ಕಣ್ಣಲ್ಲಿ ನೀರ್ ಬರಕ್ ಶುರು ಆಗತ್ತೆ. ಮತ್ತೆ ಅವನ ಕಥೆಯನ್ನು ಮೇಕೆಗಳಿಗೆ ಹೇಳ್ತಾನೆ. ಏನ್ ವಿಷಯ ಅಂದ್ರೆ, ಕೆಲವು ದಿನಗಳ ಹಿಂದೆ ಇಲ್ಲಿ ಬೇಟೆಗಾರರು ಬಂದಿದ್ರು, ನನ್ನನ್ನು ಕರ್ಕೊಂಡೋಗಿದ್ರು. ನನ್ನನ್ನು ಕಟುಕರು ಸರ್ಕಸ್ನವರಿಗೆ ಮಾರಿಬಿಟ್ಟಿದ್ರು. ನಾನೀಗ ಅವರ ಏಟು ತಿಂದು ತಿಂದು ಸಾಕಾಗೋಗಿತ್ತು. ಒಂದು ದಿನ ಎಸ್ಕೇಪ್ ಆಗಕ್ಕೆ ಚಾನ್ಸ್ ಸಿಕ್ಕಿತ್ತು, ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ ನಾನು. ಹಾಗಾದ್ರೆ ನೀವು ಕೂಡ ನಮ್ ತರಾನೇ ಜನರಿಂದ ಕಷ್ಟ ಅನುಭವಿಸಿದೀರಾ ಅಂತ ಹೇಳಿ. ನನಗೆ ಯಾರಾದ್ರೂ ಮನುಷ್ಯ ಈಗ್ಲೇ ಕಂಡ್ರೆ ಅವರನ್ನ ಜೀವಂತವಾಗಿ ತಿಂದು ಬಿಡ್ತೀನಿ. ಮಹಾರಾಜ, ನಾವು ಪಾಕಿಸ್ತಾನಿಗೆ ಸೇರಿದ ಮೇಕೆಗಳು. ಪಾಕಿಸ್ತಾನಿಂದ ತಪ್ಪಿಸ್ಕೊಂಡು ನಾವು ಹಿಂದೂಸ್ತಾನ್ಗೆ ಬಂದ್ರೆ ಇಲ್ಲೂ ಕೂಡ ನಮ್ ಸಾಯಿಸಕ್ ತಯಾರಾಗಿದ್ದಾರೆ. ಜನರಿಂದ ತಪ್ಪಿಸ್ಕೊಂಡು ಕಾಡೊಳಗಡೆ ಬಂದ್ರೆ ಎಲ್ಲಿ ನಿಮಗ್ ಸಿಕ್ಕಾಕೊಂಡ್ವಿ. ನಮ್ಮ ಮನೆ ಬರಹನೇ ಸರಿ ಇಲ್ಲ. ಹಂಗಂತ ಅವ್ರಿಬ್ಬರ ಕತೆ ಕೇಳಿದ ತಕ್ಷಣ ಶೇರ್ ಸಿಂಗ್, ಚಿಂತೆ ಮಾಡಬೇಡಿ ನೀವು, ನಾನ್ ನಿಮ್ಮನ್ನ ಕೊಲ್ಲಲ್ಲ.
ಯಾಕಂದ್ರೆ ನೀವು ಮನುಷ್ಯರಿಂದ ತೊಂದರೆಗೊಳಗಾಗಿದ್ರಿ, ನಾನು ಕೂಡ ಹಾಗೇನೇ ಇದ್ದೆ. ಅದನ್ ಕೇಳಿಸ್ಕೊಂಡು ಆ ಮೇಕೆಗಳು ತುಂಬಾನೇ ಸಂತೋಷ ಪಡ್ತವೆ. ಮತ್ತೆ ನಾನು ಭಾರತದ ಸಿಂಹ, ಶರಣಾದವರಿಗೆ ಯಾವತ್ತೂ ತೊಂದರೆ ಕೊಡಲ್ಲ. ಇವತ್ತಿಂದ ನೀವು ನನ್ನ ಜೊತೆನೆ ಇದೇ ಕಾಡಲ್ಲಿರಬಹುದು. ನಿಮ್ಮ ಸುರಕ್ಷತೆಯ ರೆಸ್ಪಾನ್ಸಿಬಿಲಿಟಿನೂ ನಂದೇನೆ. ಇನ್ನು ತುಂಬಾನೇ ಒಳ್ಳೆ ಮನಸ್ಸಿರುವ ಶೇರ್ ಸಿಂಗ್ ಅವರಿಬ್ಬರನ್ನ ಸಾಯಿಸೋದಿಲ್ಲ. ಅವತ್ತಿಂದ ಆ ಮೇಕೆಗಳು ಶೇರ್ ಸಿಂಗ್ ಜೊತೆಗೆ ತುಂಬಾ ಧೈರ್ಯವಾಗಿ ಸಂತೋಷವಾಗಿ ಜೀವಿಸ್ತಿತ್ತು. ಕಾಡಿನ ಪಕ್ಕದೂರಲ್ಲಿ ರಾಣಿ ಎಂಬುವ ಒಂದು ಕುರಿ ಜೀವಿಸ್ತಿತ್ತು. ರಾಣಿ ಊರಲ್ಲಿರುವ ತುಂಬಾ ಜನರ ಪ್ರಾಣವನ್ನು ಕಾಪಾಡಿದೆ. ಆದ್ರಿಂದ ಊರ್ ಜನರಿಗೆ ರಾಣಿನ ಕಂಡ್ರೆ ತುಂಬಾನೇ ಇಷ್ಟ. ಒಂದಿನ ರಾಣಿಗೆ ಮೈ ಹುಷಾರಿರೋದಿಲ್ಲ. ನೋಡ್ರಿ, ರಾಣಿಗೆ ಮೈ ಹುಷಾರಿಲ್ಲ ಅಂತ ಅನ್ಸತ್ತೆ. ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ? ಆಯ್ತು, ಈಗಲೇ ನಾನು ಅದನ್ನ ಹಾಸ್ಪಿಟಲ್ ತಗೊಂಡು ಹೋಗ್ತೀನಿ. ಬೇಡ ಅಯ್ಯ, ನನ್ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ. ನಾಳೆ ನಾನೇ ಡಾಕ್ಟರ್ ಹತ್ರ ಹೋಗ್ತೀನಿ. ಹೌದ್ರೆ ನಿಮ್ಗೆ ಮೈ ಹುಷಾರಿಲ್ಲ ಅಲ್ವಾ ರಾಣಿ? ನೀವು ನಾನು ಶಕ್ತಿಶಾಲಿ ಅಂತ ಅಂತಿರಲ್ವಾ, ನಾನೇ ಹೋಗಿ ನಾಳೆ ಮಾತ್ರೆ ತಗೊಂಡ್ ಬರ್ತೀನಿ. ಮಾರನೇ ದಿನ ಬೆಳಗ್ಗೆ ರಾಣಿ ಕುರೆ ಅದಷ್ಟು ಗದೆ ಎದ್ದು ಡಾಕ್ಟರ್ ಹತ್ರ ಹೋಗ್ಬಿಡುತ್ತೆ. ಮಿತ್ರರೇ, ಬಚ್ಚಿಟ್ಕೊಳ್ಳಿ. ಇವತ್ತು ಹೇಗಾದ್ರೂ ನಾವು ಆ ಮೇಕನ ಹಿಡಿಲೇಬೇಕು. ಅವರು ಮೂವರು ಅಲ್ಲೇ ಬಚ್ಚಿಟ್ಕೊಂತಾರೆ. ಮತ್ತೆ ರಾಣಿ ಕುರಿ ಹತ್ರ ಬರ್ತಾ ಇದ್ದಂಗ್ಲೇ ಅವ್ರ ಆಚೆ ಬಂದು ಅದನ್ನ ಅಟ್ಯಾಕ್ ಮಾಡ್ತಾರೆ. ಮಿತ್ರರೇ, ಹಿಡ್ಕೊಳ್ಳಿ ಇದನ್ನ. ನನ್ನನ್ ಯಾಕೆ ಹಿಡ್ಕೋತಿದ್ದೀರಾ? ನಾನ್ ನಿಮ್ಗೆ ಏನ್ ಅನ್ಯಾಯ ಮಾಡ್ದೆ? ನಿನ್ನೇನು ತುಂಬಾ ಸಾಹಸದ ಮೇಕೆ ಅಂತಾರಲ್ಲ, ನಿನ್ನ ಸಾಹಸನ ನಮ್ಮ ಮುಂದೆ ತೋರಿಸು ಈಗ. ಒಂದು ವೇಳೆ ನಿನ್ನ ಸಾಹಸ ತೋರಿಸಲಿಲ್ಲ ಅಂದ್ರೆ ಈ ಕರಿಯ ನನ್ನ ಮಗ ನಿನ್ನ ಪೀಸ್ ಪೀಸ್ ಮಾಡಿ ಮಟನ್ ಮಸಾಲ, ಮಟನ್ ಬಿರಿಯಾನಿ, ಮಟನ್ ಕುರ್ಮಾ ಮಾಡೋನಿಗೆ ನಿನ್ನ ಮಾರ್ಬಿಡ್ತಾನೆ. ನಿಲ್ಲಿ, ಈ ಊರವರು ನನ್ನನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರೆ ನೀವ್ ನನ್ನ ಹಿಡ್ಕೋತಿದ್ದೀರಾ ಅಂತ ನಿಮ್ಮನ್ನ ಅವರು ಬಿಡೋದಿಲ್ಲ. ಏ ಮೂರ್ಖ ಮೇಕೆ, ನಾನಿನ್ನ ಸಾಯಿಸಿರೋ ವಿಷಯ ಈ ಊರ್ನವ್ರಿಗೆ ಹೇಗ್ ಗೊತ್ತಾಗುತ್ತೆ? ಸುತ್ತಮುತ್ತ ನೋಡು, ಈ ಊರ್ನವ್ರು ಯಾರು ಇಲ್ಲ. ಇಲ್ಲಿ ನಾವು ಮಾತ್ರನೇ ಇದೀವಿ. ಈಗ ನಿನ್ನ ಕತೆ ಮುಗಿಸ್ತಾ ಇದೀವಿ. ನನ್ನನ್ನ ನಿಮ್ ಕೈಯಲ್ಲಿ ಸಾಯ್ಸಕ್ಕಾಗಲ್ಲ. ಸಾಯಿಸೋ ಕತೆ ಬಿಡಿ, ನಿಮ್ ಕೈಲಿ ನನ್ನನ್ನ ಹಿಡ್ಕೊಳಕ್ಕೂ ಆಗಲ್ಲ. ಹಾಗಂತೀರಾ? ಮಿತ್ರರೇ, ಹಿಡ್ಕೊಳ್ಳಿ ಇದನ್ನ. ಕಸಾಯಿಗಳು ಆ ಕುರಿನ ಹಿಡ್ಕೊಳಕ್ಕೆ ಹೋದಾಗ ಆ ಕುರಿ ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ಬಿಡುತ್ತೆ. ಬನ್ನಿ ಕಸಾಯಿಗಳೇ, ಬನ್ನಿ ಬನ್ನಿ, ನನ್ನ ಹಿಡ್ಕೊಳ್ಳಿ, ನೋಡೋಣ ಬನ್ನಿ. ಅವ್ರ ಕೈಯಲ್ಲಿ ರಾಣಿನ ಹಿಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಎಷ್ಟು ದೂರ ಹೋಗುತ್ತೋ ಇವ್ರು ಓಡ್ತಾನೆ ಇರ್ತಾರೆ. ಆದ್ರೆ ಇವ್ರಿಗೆ ತುಂಬಾ ಆಯಾಸ ಬಂದ್ಬಿಡುತ್ತೆ. ಸಡನ್ ಆಗಿ ಅವರು ಒಂದು ಹಳ್ಳದೊಳಗಡೆ ಬಿದ್ಬಿಡ್ತಾರೆ. ಅವ್ರ ಮೂವರು ಹಳ್ಳದಲ್ಲಿ ಬಿದ್ದಿರೋದನ್ನ ನೋಡಿ ಆ ಕುರಿ ಜೋರಾಗಿ ನಗಕ್ ಶುರು ಮಾಡುತ್ತೆ. ಏನು ಕಸಾಯಿಗಳೇ, ಈ ಹಳ್ಳದಲ್ಲಿ ಬಿದ್ದು ತುಂಬಾ ಜಾಲಿಯಾಗಿದೆ ಅನ್ಸತ್ತೆ. ನನಗೆ ದಾಳಿ ಮಾಡ್ತೀಯಾ? ಹಿಂದೆ ತಿರುಗ್ ನೋಡು, ನಿನ್ನ ಸಾವಿದೆ ಅಲ್ಲಿ. ಆಗ ಕುರಿ ಹಿಂದ್ಗಡೆ ತಿರುಗಿ ನೋಡುತ್ತೋ ಇಲ್ವೋ, ಕಸಾಯಿ ಅವರ ಬೇರೆ ಫ್ರೆಂಡ್ಸ್ ಅಲ್ಲಿ ಹಿಂದ್ಗಡೆ ನಡ್ಕೊಂಡ್ ಬರ್ತಿರ್ತಾರೆ. ಬಂದ್ರು ನೋಡಿದ್ರ, ನನ್ನನ್ನ ಜೀವಂತವಾಗಿರಕ್ ಬಿಡ್ತಾರೋ ಇಲ್ವೋ ಇವ್ರು ಹಂಗಂತ ಅನ್ಕೊಂಡು ಆ ಕುರಿ ಮತ್ತೆ ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ಬಿಡುತ್ತೆ. ಏ ಮೂರ್ಖರೇ, ಇನ್ನ ನಿಂತ್ಕೊಂಡ್ ಮೇಕೆನೇ ನೋಡ್ತಾ ಇದ್ದೀರಾ? ಅದನ್ನ ಬೇಟೆಯಾಡಿ. ಒಂದ್ ವೇಳೆ ಅದು ಊರಿಗೆ ಸೇರ್ಕೊಂಡ್ರೆ ನಮ್ಮ ರಹಸ್ಯ ಎಲ್ರಿಗೂ ಹೇಳ್ಬಿಡುತ್ತೆ. ಒಂದ್ ವೇಳೆ ನಿಮ್ಮ ಪ್ರಾಣ ಕಾಪಾಡ್ಕೋಬೇಕಂದ್ರೆ ಬೇಗ ಹೋಗಿ ಆ ಮೇಕೆನ ಸಾಯಿಸಿ. ಕಾಲು ಕಸಾಯಿ ಅವರು ಮತ್ತೆ ಆ ರಾಣಿ ಕುರಿ ಹಿಂದ್ಗಡೆನೆ ಹೋಗಕ್ ಶುರು ಮಾಡ್ತಾರೆ. ಅದು ಕೆಳಗ್ ಬಿದ್ದು ಗಾಯ ಆಗಿದೆ, ಬಾ ಅದನ್ನ ಹಿಡ್ಕೊಳ್ಳೋಣ. ಆ ಗೂಂಡಗಳು ಹತ್ರ ಬರ್ತಿರೋದನ್ನ ನೋಡಿದ ತಕ್ಷಣ ಕುರಿ ಅಲ್ಲಿಂದ ಎದ್ದು ಓಡಕ್ ಶುರು ಮಾಡತ್ತೆ. ಆಗ ಒಬ್ಬ ಕಸಾಯಿ ಇನ್ನೊಬ್ಬನ ಹತ್ರ ಹೀಗಂತ ಹೇಳ್ತಾನೆ, ಹೋಗಿ ಬೇಗ ಹೋಗಿ ಅದನ್ನ ಹಿಡ್ಕೊಳ್ಳಿ. ಚಿಂತೆ ಮಾಡ್ಬೇಡಿ ಗುರುಗಳೇ, ಆ ಮೇಕೆಗೆ ಗಾಯ ಆಗಿದೆ, ಇನ್ನು ಅದು ಜಾಸ್ತಿ ದೂರ ಓಡೋಕ್ಕಾಗಲ್ಲ. ಬನ್ನಿ ಗೆಳೆಯರೇ. ಹಂಗಂತೇಳಿ ಆ ಕಸಾಯಿಗಳು ಆ ಕುರಿಯ ಹಿಂದೆ ಓಡಕ್ಕೆ ಶುರು ಮಾಡ್ತಾರೆ. ಊರು ತುಂಬಾ ದೂರ ಇರತ್ತೆ. ಅದರಿಂದ ಆ ಕುರಿ ಅದರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಕಾಡೊಳಗಡೆ ಓಡೋಗುತ್ತೆ. ಅದನ್ನ ನೋಡಿ ಕಸಾಯಿ ಅಂತಾನೆ, ಇದು ಕಾಡ್ ಕಡೆಗೆ ಹೋಗ್ತಾ ಇದೆಯೇ? ಹೇ ನಿಂತ್ಕೋ, ಅಲ್ಲಿರೋ ಪ್ರಾಣಿಗಳು ನಿನ್ನ ಪ್ರಾಣ ಸಮೇತ ಬಿಡೋದಿಲ್ಲ. ಗುರುಗಳೇ, ಈಗ ಏನ್ ಮಾಡೋಣ? ಅದು ಕಾಡ್ ಕಡೆಗೆ ಹೋಗ್ತಾ ಇದೆ, ಈಗ ಅದನ್ನ ಹಿಡಿಯೋದ್ ಬೇಡ ಅಂತೀರಾ? ಏನ್ ತೊಂದ್ರೆ ಇಲ್ಲ, ಈ ಮೇಕೆ ಇಲ್ಲ ಅಂದ್ರೆ ನಾವ್ ಇನ್ನೊಂದ್ ಮೇಕನ್ನ ಹಿಡ್ಕೊಳ್ಳೋಣ, ಬನ್ನಿ. ಆಮೇಲೆ ಹಂಗಂತ ಹೇಳಿ ಆ ಕಸಾಯಿಗಳು ಅಲ್ಲಿಂದ ಹೋಗ್ಬಿಡ್ತಾರೆ. ಸಾಯಂಕಾಲ ಆದ್ರೂ ಆ ಕುರಿ ಮನೆಗ್ ಬಂದಿಲ್ಲ ಅಂತ ಎಲ್ಲರೂ ತುಂಬಾ ಭಯ ಪಟ್ಕೊಂಡಿರ್ತಾರೆ. ಮೇಕನ ಒಂಟಿಯಾಗಿ ಡಾಕ್ಟರ್ ಹತ್ರ ಹೋಗಕ್ ಬಿಡದೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ಸಂಜೆ ಆಗೋಯ್ತು, ಆದ್ರೆ ಇಲ್ಲಿವರೆಗೂ ಮೇಕೆ ಬರಲೇ ಇಲ್ಲ. ನನಗೆ ತುಂಬಾ ಭಯ ಆಗ್ತಾ ಇದೆ. ಒಂದ್ ವೇಳೆ ಅದಕ್ಕೆ ಏನಾದ್ರೂ ಆಗ್ಬಿಟ್ಟಿರುತ್ತಾ ಅಂತ. ನೀವಿಬ್ರು ಚಿಂತೆ ಮಾಡಬೇಡಿ, ಅದು ಸಾಹಸ ಮಾಡುವಂತ ಮೇಕೆ. ಸ್ವಲ್ಪ ಹೊತ್ತರಲ್ಲೇ ಮನೆಗೆ ಬಂದ್ಬಿಡುತ್ತೆ, ನೋಡ್ಕೊಳ್ಳಿ.
ಒಂದ್ ವೇಳೆ ಅದು ವಾಪಸ್ ಬಂದಿಲ್ಲ ಅಂದ್ರೆ ಅದನ್ನ ಹುಡ್ಕೋದಕ್ಕೆ ನಾವು ಹೊರಗಡೆ ಹೋಗೋಣ. ಊರ್ ಜನರ ಚಿಂತೆಯನ್ನು ನೋಡಿ ಆ ಕಸಾಯಿ ಮನ್ಸಲ್ಲಿ ಯೋಚನೆ ಮಾಡ್ತಾನೆ. ಇನ್ನು ಆ ಮೇಕೆ ನಿಮ್ಗೆ ಯಾವತ್ತೂ ಸಿಗೋದಿಲ್ಲ. ಇಲ್ಲಿವರೆಗೂ ಆ ಕಾಡು ಪ್ರಾಣಿಗಳು ಅದನ್ನ ಹೊಡೆದು ತಿಂದಿರುತ್ತೆ. ರಾಣಿ ಮತ್ತೆ ತಿರುಗಿ ಬರ್ತಾಳೆ ಅಂತ ಯೋಚನೆ ಮಾಡಿ ನಂಬಿಕೆಯಿಂದ ಎಲ್ಲರೂ ಕಾಯ್ತಿರ್ತಾರೆ. ಇನ್ನೊಂದು ಕಡೆ ರಾಣಿ ಊರ್ಗೆ ಹೋಗೋಣ ಅಂತ ಕಾಡಿಂದ ಊರ್ ಕಡೆ ನಡ್ಕೊಂಡ್ ಬರ್ತಿರ್ತಾಳೆ. ನಂಗೆ ದಾಹ ಆಗ್ತಿದೆ, ಸ್ವಲ್ಪ ನೀರ್ ಕುಡಿತೀನಿ ಹಂಗಂತ ಅನ್ಕೊಂಡು ನೀರ್ ಕುಡಿನ ಅಂತ ಹೋದಾಗ ಅಲ್ಲಿಗೆ ಒಂದು ಭಯಂಕರವಾದ ಸಿಂಹ ಬರುತ್ತೆ. ಸಿಂಹನ ನೋಡಿದ ತಕ್ಷಣ ಕುರಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಗಾಯಗೊಂಡಿರುವ ಕುರಿಯನ್ನು ನೋಡಿ ಸಿಂಹ ಈಗಂತ ಕೇಳ್ತಾನೆ. ನೀನು ಕಾಡಿನ ಮೇಕೆ ತರ ಕಾಣಿಸ್ತಾ ಇಲ್ವಲ್ಲ, ನಿಜ ಹೇಳು, ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ಯಾ? ನನ್ನ ಹೆಸರು ರಾಣಿ. ಊರಲ್ಲಿರೋರ್ಗೆ ನಾನಂದ್ರೆ ಎಲ್ಲಾರ್ಗೂ ತುಂಬಾನೇ ಇಷ್ಟ. ಆದ್ರೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಕಸಾಯಿಗಳ ಹತ್ರ ಅಂದ್ರೆ ನನ್ನ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಕಾಡೊಳಗಡೆ ಬಂದೆ. ಇವಾಗ ನೋಡ್ದೆ ನಿನ್ನ ಹತ್ರ ಸಿಕ್ಕಾಕೊಂಡೆ. ಇವಾಗ ನಾನು ಏನು ಮಾಡೋದು? ಬಾಧೆ ಪಡಬೇಡ, ಇಲ್ಲಿ ಮನುಷ್ಯರಿಲ್ಲ, ನೀನಿಲ್ಲಿ ಸುರಕ್ಷಿತವಾಗಿರ್ಬೋದು. ಹೌದಾ? ಹಾಗಾದ್ರೆ ನೀನ್ ನನ್ನ ಸಾಯಿಸಲ್ವಾ? ಇಲ್ಲ, ನಾನಿಲ್ಲಿನ ರಾಜ, ನೀನೊಂದು ಗ್ರಾಮಕ್ಕೆ ರಾಣಿ. ಆಗಿದ್ಮೇಲೆ ನಾನು ನಿನ್ನ ಹೇಗೆ ಸಾಯಿಸ್ತೀನಿ? ಧನ್ಯವಾದ ಮಹಾರಾಜ. ನಾನು ಗಾಯಗೊಂಡಿದ್ದೀನಿ, ತುಂಬಾ ಸುಸ್ತಾಗಿದ್ದೀನಿ. ನನ್ಗೆ ಇಲ್ಲಿ ರೆಸ್ಟ್ ತಗೊಳೋದಕ್ಕೆ ಜಾಗ ಸಿಗುತ್ತಾ? ಯಾಕೆ ಸಿಗೋದಿಲ್ಲ? ನಾನು ಈ ಕಾಡಿಗೆ ರಾಜ ಹೇಗೋ ಆ ರೀತಿಲೇ ನಿನ್ನ ಊರಿಗೆ ರಾಣಿ. ಆ ರೀತಿ ನೋಡಿದ್ರೆ ನಿನ್ನ ಅತಿಥಿ ಅಲ್ವಾ? ಹಾಗಾಗಿ ನಿಸ್ಸಂದೇಹವಾಗಿ ನಿನ್ನ ಗುಹೆಯಲ್ಲಿ ವಿಶ್ರಾಂತಿ ತಗೋಬಹುದು. ಕುರಿ ಸಿಂಹದ ಜೊತೆಗೆ ಅದರ ಗುಹೆ ಒಳಗಡೆ ಹೋಗತ್ತೆ ಮತ್ತೆ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳುತ್ತೆ. ರಾತ್ರಿಯ ಸಮಯದಲ್ಲಿ ಸಿಂಹ ಕುರಿ ಹತ್ರ ಕೇಳ್ತಾನೆ. ನೋಡು ಮೇಕೆ, ನಿಜ ಹೇಳು, ನಿನ್ನ ಪರಿಸ್ಥಿತಿ ಹೀಗಾಗೋಕೆ ಕಾರಣ ಯಾರು? ನಾನು ಅವನ್ನ ಬಿಡೋದಿಲ್ಲ. ಕಾಲು ಕಸಾಯಿ ಇದನಲ್ವಾ, ಅವನನ್ನ ಸಾಯಿಸ್ಬೇಕನ್ಕೋತಿದ್ದಾನೆ ಅಣ್ಣ. ನೀನ್ ನನ್ನ ಅಣ್ಣಯ್ಯ ಅಂತ ಕರ್ದಿಯಾ? ಹಾ, ಈ ಪ್ರಪಂಚದಲ್ಲಿ ನನ್ನ ಕಾಪಾಡಕ್ಕೆ ಬೇರೆ ಯಾರೂ ಇಲ್ಲ. ಇವತ್ತಿಂದ ನಾನ್ ನಿನ್ನ ರಕ್ಷಣೆ ಮಾಡ್ತೀನಿ. ಸಿಂಹ ಜಾತಿಗೆ ಸಂಬಂಧಿಸಿದ ಎಲ್ಲ ವಿದ್ಯೆನ ಕಲಿಸ್ತೀನಿ. ನಾನು ನಿನ್ಗೆ ಯಾವ ರೀತಿ ಶಿಕ್ಷಣ ಕೊಡ್ತೀನಿ ಅಂದ್ರೆ, ನಿನ್ನ ಶರೀರ ಮೇಕೆ ಆಗಿರೋದ್ರಿಂದ ಧೈರ್ಯ ಮಾತ್ರ ಸಿಂಹ ರೀತಿ ಇರುತ್ತೆ. ಮಾರನೇ ದಿನದಿಂದ ಕುರಿಗೆ ಸಿಂಹ ತರ ಟ್ರೈನಿಂಗ್ ಕೊಡಕ್ಕೆ ಶುರು ಮಾಡತ್ತೆ. ಸ್ವಲ್ಪ ದಿನದ ನಂತರ ಈಗ ಕುರಿ ಸಿಂಹದ ತರ ಬಲಶಾಲಿ ಆಗತ್ತೆ. ಅಣ್ಣ, ನಾನೀಗ ತಯಾರಾಗಿದ್ದೀನಿ. ನಾನೀಗ ನನ್ನ ಊರಿಗೆ ಹೋಗ್ಬೋದಾ? ಹೌದು, ನಡಿ, ನಿನ್ನ ಊರಿನವರೆಗೂ ಬಿಡ್ತೀನಿ. ಇಲ್ಲ ಅಣ್ಣ, ನೀನ್ ನನಗೆ ಕೊಟ್ಟಿರುವ ಟ್ರೈನಿಂಗ್ ಇಂದ ನಾನು ಬಲಶಾಲಿ ಆಗಿದ್ದೀನಿ. ಈಗ ನಾನು 4-5 ಕಸಾಯಿಗಳು ಬಂದ್ರು ಕೂಡ ಅವ್ರನ್ನ ಸಾಯಿಸ್ತೀನಿ ಹಂಗಂತ ಹೇಳಿದ ತಕ್ಷಣ ಸಿಂಹಗೆ ಸಂತೋಷ ಆಗತ್ತೆ. ಆಯ್ತು ತಂಗಿ, ಆದ್ರೆ ಯಾವಾಗೆಲ್ಲ ನಿನಗೆ ಅಣ್ಣನ ಅವಶ್ಯಕತೆ ಇರುತ್ತೋ ಆಗ ಅಣ್ಣ ಅಂತ ಒಂದ್ಸರಿ ಕರಿ. ಒಂದೇ ಕೂಗಿಗೆ ನಿನ್ನ ಮುಂದೆ ಹಾಜರಾಗ್ತೀನಿ. ಧನ್ಯವಾದ ಅಣ್ಣ ಹಂಗಂತ ಹೇಳಿ ಕುರಿ ಅದರ ಊರಿಗೆ ಅಲ್ಲಿಂದ ಹೋಗ್ಬಿಡುತ್ತೆ. ಸರ್ಪಂಚ್ ಅವರೇ, ಮೇಕೆ ಕಾಣಿಸ್ದೆ ತುಂಬಾ ದಿನಗಳ ಆಗೋಯ್ತು. ಅದನ್ನ ನೆನೆಸ್ಕೊಂಡ್ರೆ ನಮ್ಗೆ ಬಾಧೆ ಆಗ್ತಿದೆ. ಆಯ್ತು, ಹಾಗಾದ್ರೆ ಇವಾಗಿಂದ ನಾವು ಅದನ್ನ ಹುಡುಕ್ಬೇಕಾಗುತ್ತೆ. ಆಗ ರಾಣಿ ಅಲ್ಲಿಗೆ ತಿರುಗಿ ಬರ್ತಿರ್ತಾಳೆ. ಸರ್ಪಂಚ್ ಅವರೇ, ಅಲ್ಲೋಡಿ, ರಾಣಿ ಮೇಕೆ ಬಂದ್ಬಿಡ್ತು. ರಾಣಿ ಬಕ್ರಿ ಬಂದಿರೋದನ್ನ ನೋಡಿದ ತಕ್ಷಣ ಜನರೆಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಇನ್ನೊಂದು ಕಡೆ ಕಾಲು ಕಸಾಯಿಗೆ ಕೂಡ ರಾಣಿ ವಾಪಸ್ ಬಂದಿರೋದು ಗೊತ್ತಾಗಿ ಹೀಗಂತಾನೆ. ಆ ಮೇಕನ ಸಾಯಿಸದೇ ಇರೋವರೆಗೂ ನಾನು ಮಾತ್ರ ನಿದ್ದೆನೆ ಹೋಗೋದಿಲ್ಲ. ಕಾಲಣ್ಣ, ಕಾಡಿಂದ ಮೇಕೆ ಪ್ರಾಣ ಸಮೇತ ಬಂದಿದೆ ಅಂತ ಕೇಳ್ದೆ. ಹೌದು, ಅದು ಸಿಂಹ ಬೇಟೆಯಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ನನ್ನ ಕತ್ತಿಯಿಂದ ಮಾತ್ರ ತಪ್ಪಿಸ್ಕೊಳ್ಳೋದಿಲ್ಲ. ಇವತ್ತು ರಾತ್ರಿ ನಾವು ಅದರ ಕತೆ ಮುಗಿಸ್ಬಿಡೋಣ. ರಾತ್ರಿಯ ಸಮಯದಲ್ಲಿ ಕಾಲು ಅವರ ಸ್ನೇಹಿತರನ್ನು ಕರ್ಕೊಂಡು ರಾಣಿಯ ಮನೆಗೆ ಹೋಗ್ತಾನೆ. ಮಿತ್ರರೇ, ಆ ಮೇಕೆನ ಕಟ್ಟು ಹಾಕಿ ಆ ಕಡೆಯಿಂದ ಕರ್ಕೊಂಬನ್ನಿ. ಮೂವರು ರಾಣಿನ ಅಲ್ಲಿಂದ ಹಿಡ್ಕೊಂಡು ಕರ್ಕೊಂಡೋಗ್ಬಿಡ್ತಾರೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಮೊದಲು ಈ ಮೇಕೆನ ಕೊಯ್ದು ಹಾಕ್ಬೇಕು, ಸರಿನಾ? ಆಯ್ತು ಗುರುಗಳೇ. ರಾಣಿನ ಅಲ್ಲೇ ಕಟ್ ಹಾಕಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಬಂದವ್ರು ನೋಡ್ತಾರೆ, ಅಲ್ಲಿ ರಾಣಿ ಮಾತ್ರ ಅಲ್ಲ, ಅವನ್ ಕಟ್ಟಾಕಿದ್ದ ಬೇರೆ ಯಾವ ಪ್ರಾಣಿನೂ ಅಲ್ಲಿ ಇರ್ಲಿಲ್ಲ. ಇದೇನಾಯ್ತು ಗುರು, ಮೇಕೆಗಳೆಲ್ಲ ಮಾಯಾಗೋಯ್ತು. ಇದೇಗ್ ಸಾಧ್ಯ? ಮೇಕೆ ಎಲ್ಲಿದ್ಯೋ ತಿಳ್ಕೊಳ್ಳಿ. ಆಗ ಸಿಂಹದಂತ ಕುರಿ ಅಲ್ಲಿಗೆ ಬರುತ್ತೆ. ನೀವೇನ್ ಅನ್ಕೊಂಡ್ರಿ ಈ ಕುರಿ ಫ್ಲವರ್ ಅಂತನಾ? ಈ ಕುರಿ ಫ್ಲವರ್ ಅಲ್ಲ, ಫೈರ್. ಅದು ಕೂಡ ವೈಲ್ಡ್ ಫೈರ್. ಏನ್ ಪುಷ್ಪ ನೋಡ್ಕೊಂಡ್ ಬಂದ್ಯಾ? ಏ ಫೈರ್ ಫ್ಲವರ್ ಎಲ್ಲ ಸಿನಿಮಾದಲ್ಲಿ ಮಾತ್ರನೇ. ರಿಯಾಲಿಟಿಲಿ ಕಸಾಯಿ ಕಾನೆ ಕತ್ತಿ ಕೆಳಗಡೆ ಮೇಕೆ ತಲೆ ಇರುತ್ತೆ. ಅಷ್ಟು ಸುಲಭವಾಗಿ ಈ ರಾಣಿಯ ಕತ್ತನ್ನು ಕೊಯ್ಬೋದು ಅಂತ ನೀವು ಅನ್ಕೋಬೇಡಿ. ಗುರುಗಳೇ, ಇದು ತುಂಬಾನೇ ಮಾತಾಡ್ತಿದೆ. ಇದ್ರ ಕತೆ ಏನೋ ಇವತ್ತೇ ನೋಡೋಣ ಗುರುಗಳೇ.
ಮೂವರು ಅದನ್ನ ಹಿಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾರೆ. ರಾಣಿಗೆ ಸಿಂಹ ಟ್ರೈನಿಂಗ್ ಕೊಟ್ಟಿರ್ತಾನೆ. ಅದೇ ರೀತಿ ಅವಳು ಅವ್ರ ಮೂವರ್ನು ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಮೇಕೆ ಮಾತ್ರ ಹುಲಿ ರೀತಿಯಲ್ಲಿ ಓಡಾಡ್ತಿದೆ. ಹೌದು, ಇದನ್ನು ಸೋಲ್ಸಕ್ಕಾಗಲ್ಲ. ಬಹುಶಃ ಮೇಕೆಗಳನ್ನೆಲ್ಲ ಇದೇ ಬಿಡಿಸಿರಬಹುದು. ಹಾ, ನಾನು ಎಲ್ಲರನ್ನೂ ಇಲ್ಲಿಂದ ಕರ್ಕೊಂಡು ಹೋದೆ. ಆದ್ರೆ ನಿನ್ ಮಾಮೂಲಿ ಮೇಕೆ ಅಲ್ವಾ? ಇವ್ರನ್ನೆಲ್ಲೋ ಹೇಗ್ ಬಿಡಿಸ್ತೇನೆ ನೀನು ಅಸಲಿಗೆ? ನಾನು ಸುಮ್ನೆ ಅಂತ ಅನ್ಕೊಂಡ್ರಾ? ಅಲ್ಲಿ ನೋಡಿ. ಅಯ್ಯೋ ದೇವ್ರೇ, ಇದೆಲ್ಲ ಕಾಡಲ್ಲಿರುವಂತ ಕ್ರೂರ ಮುಖಗಳು. ಮತ್ತಷ್ಟೇ ಕ್ರೂರಿಯತ್ತು ನನ್ನ ತಂಗಿ ಮೇಕೆ. ಅರ್ಥ ಆಯ್ತಾ ಕೊಲೆಗಾರ? ಆ ಮೇಕೆ ನಮಗೆ ತಂಗಿ ರೀತಿಯಲ್ಲಿ, ಅದ್ರ ಮೇಲೆ ಯಾವ ಕಣ್ ಬಿದ್ರು ಅಷ್ಟೇ ಅವ್ರನ್ನ ಸಾಯಿಸ್ ಹಾಕ್ಬಿಡ್ತೀವಿ. ಪ್ರಾಣಿಗಳ ಕುಪ ನೋಡಿ ಕಸಾಯಿಗಳಿಗೆ ಭಯ ಆಗುತ್ತೆ. ನಮ್ ಕಡೆ ಏನೋ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಕ್ಷಮೆ ಕೇಳ್ಬೇಕಂದ್ರೆ ನನ್ನ ತಂಗಿ ಹತ್ರ ಕೇಳು, ಇಲ್ಲಾಂದ್ರೆ ನಿನ್ನ ಪೀಸ್ ಪೀಸ್ ಮಾಡಿ ಎಲ್ಲ ತಿಂದ್ ಹಾಕ್ಬಿಡ್ತೀವಿ. ನನ್ನ ಕ್ಷಮಿಸ್ಬಿಡು ಮೇಕೆ. ಮೇಕೆ ಅಲ್ಲ, ತಂಗಿ ಮೇಕೆ ಅಂತ ಹೇಳು ಕೊಲೆಗಡುಕ. ನನ್ನ ಕ್ಷಮಿಸ್ಬಿಡು ಮೇಕೆ ತಂಗಿ. ಆಮೇಲೆ ಊರ್ ಜನರು, ಸರ್ಪಂಚ್ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಸರ್ಪಂಚ್ ಅವರೇ, ಇವರು ಎಲ್ಲ ಪ್ರಾಣಿಗಳನ್ನು ಸಾಯಿಸ್ಬೇಕು ಅನ್ಕೊಳ್ಳುವ ಕಸಾಯರು. ಹೌದು ಸರ್ಪಂಚ್ ಅವರೇ, ನಿನ್ನೆ ರಾತ್ರಿ ಈ ಮೇಕೆ ನಮ್ಮನ್ನ ಏನಾದ್ರೂ ರಕ್ಷಣೆ ಮಾಡಿಲ್ಲ ಅಂದ್ರೆ ಈ ಕಸಾಯವನ್ನು ನಮ್ಮನ್ನ ಸಾಯಿಸ್ಬಿಡ್ತಾ ಇದ್ದ. ನೋಡು ಬೇಕೆ, ನಿನ್ನ ಸಾಹಸ ತೋರಿಸಿ ನಿನ್ನ ಪ್ರಾಣಿ ಮಾತ್ರವಲ್ಲ, ಈ ಪ್ರಾಣಿಗಳ ಪ್ರಾಣ ಕೂಡ ಕಾಪಾಡಿದೀಯಾ. ನಿನ್ನ ನೋಡಿ ಹೆಮ್ಮೆ ಆಗ್ತಾ ಇದೆ. ಅದೆಲ್ಲ ಸರಿ ಸರ್ಪಂಚ್ ಅವರೇ, ಈಗ ಈ ಕಸಾಯವನ್ನ ಏನ್ ಮಾಡ್ಬೇಕಂತೀರಾ? ಹಾಗಾದ್ರೆ ಇವರನ್ನ ಸಾಯಿಸಿ ನಾವಿವತ್ತು ಅವರ ಬೀರನೆ ತಿಂತೀವಿ. ಇಲ್ಲ ಅಣ್ಣ, ನಾವು ಕಸಾಯಿಗಳ ತರ ಆಗ್ಬಿಟ್ರೆ ಆಮೇಲೆ ನಮಗೂ ಈ ಕಸಾಯಿಗಳಿಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಇವ್ರನ್ನ ಬಿಟ್ಬಿಡೋಣ. ಕುರಿ ಹೇಳಿದ ತಕ್ಷಣ ಸಿಂಹ ಅವ್ರನ್ನ ಕ್ಷಮಿಸ್ಬಿಡ್ತಾನೆ. ಆಮೇಲೆ ಸರ್ಪಂಚ್ ಎಲ್ಲಾರ್ನೂ ಅಲ್ಲಿಂದ ಆಚೆ ಕಳ್ಸ್ಬಿಡ್ತಾನೆ. ಅವತ್ತಿಂದ ಊರಲ್ಲಿ ಯಾವೊಂದು ಜಂತುನೂ ಸತ್ತಿಲ್ಲ. ಮತ್ತೆ ಎಲ್ಲರೂ ತುಂಬಾ ಸಂತೋಷವಾಗಿ ಅವರ ಜೀವನವನ್ನು ಸಾಗಿಸಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.